ಸಂಸತ್ಗೆ ಆಗಮಿಸಿದ ರಾಷ್ಟ್ರಪತಿಗಳನ್ನ ಸೆಂಗೋಲ್ನೊಂದಿಗೆ ಪ್ರಧಾನಿ ಸ್ವಾಗತ ಮಾಡಿದ್ರು. ಈ ಹೊತ್ತಿನಲ್ಲೇ ಸೆಂಗೋಲ್ ರಾಜಸತ್ತೆಯ ಪ್ರತೀಕ, ಇದನ್ನ ಸಂಸತ್ನಿಂದ ತೆಗೆದು ಅದರ ಜಾಗದಲ್ಲಿ ಸಂವಿಧಾನ ಪ್ರತಿ ಇಡಿ ಅಂತ ಎಸ್ಪಿ ಸಂಸದ ಆರ್.ಕೆ. ಚೌಧರಿ ಆಗ್ರಹ ಮಾಡಿದ್ರು. ಇದಕ್ಕೆ ಕಾಂಗ್ರೆಸ್ ಆರ್ಜೆಡಿ ಬೆಂಬಲ ಸೂಚಿಸಿತು. ಇದಕ್ಕೆ ಬಿಜೆಪಿ ತಿರುಗೇಟು ಕೊಡ್ತು. ಸಮಾಜವಾದಿ ಪಕ್ಷ ಈ ಹಿಂದೆ ರಾಮಚರಿತ ಮಾನಸ್ ಬಗ್ಗೆ ಟೀಕೆ ಮಾಡಿತ್ತು. ಇದೀಗ ಭಾರತೀಯ ಸಂಸ್ಕೃತಿ, ಅದರಲ್ಲೂ ತಮಿಳಿನ ಸಂಸ್ಕೃತಿಯ ಪ್ರತೀಕವಾದ ಸೆಂಗೋಲ್ ಬಗ್ಗೆ ಟೀಕೆ ಮಾಡ್ತಿದೆ. ಸೆಂಗೋಲನ್ನ ಅಪಮಾನಿಸ್ತಾ ಇದೆ. ಇದನ್ನ ಡಿಎಂಕೆ ಒಪ್ಪುತ್ತಾ ಅಂತ ಡಿಎಂಕೆ ಮಾತೇ ಆಡಲ್ಲ. ಅವ್ರದ್ದು ಏನಿದ್ರು ಮೋದಿ ಮೌನವೇಕೆ ಅಂತ ಕೇಳೋದಷ್ಟೇ ಅವ್ರ ಪ್ರಶ್ನೆ. ಅವ್ರ ಮಾತು ನಮ್ಗೆ ಗೊತ್ತೇ ಇಲ್ವಲ್ಲ, ಹಂಗೂ ಆಗ್ತಾ ಇದೆಯಾ, ಎಲ್ಲಿದೆ ಅದು ಅಂತ ಹುಡುಕ್ತಾ ಇರ್ಬೇಕಾರೆ ಡ್ರಾಮಾ ಮಾತಾಡಿ. ತಮಿಳ್ನಾಡಿನಲ್ಲಿ ಬರೀ ತಮಿಳ್ನಾಡಿನ ಪ್ರಶ್ನೆ ಅಲ್ಲ ಅದು, ಅದು ಹಿಂದೂ ಧರ್ಮ ಮತ್ತು ರಾಜನ ನಿಷ್ಪಕ್ಷಪಾತ ಮತ್ತು ಆಡಳಿತ, ಸತ್ಯ, ನ್ಯಾಯ ಅದನ್ನು ಪ್ರತಿನಿಧಿಸುವ ಸಂಕೇತ ಅಷ್ಟೇ ಅದು. ನಾಳೆ ಅಶೋಕ ಚಕ್ರ ಬೇಡ ಅಂತ ನಾವು ಹೇಳಿದ್ರೆ ಹೆಂಗಿರುತ್ತೆ? ಸೌತಿಂದ ಹೇಗಿರುತ್ತೆ ಯೋಚನೆ ಮಾಡ್ಕೊಳ್ಳಿ ಒಂದ್ಸರಿ. ಉತ್ತರ ಭಾರತದವರು ಬೇಕಿಲ್ಲ ನಮ್ಗೆ ಅಶೋಕ ಚಕ್ರ ಅಂದರೆ ಏನು ಮಾಡ್ತೀರಿ? ಉತ್ತರ ಭಾರತದವ್ರಿಗೆ ದಕ್ಷಿಣ ಭಾರತ ಅರ್ಥ ಆಗಲ್ಲ. ಅವ್ರಿಗೆ ಇಲ್ಲಿ ಕಾಸು ಸಿಕ್ಕಿದ್ರೆ ಸಾಕು, ಅವ್ರಿಗೆ ಮಜಾ ಮಾಡೋಕೆ ಆ ಕಡೆಯಲ್ಲಿ ಅವ್ರಿಗೆ ಅರ್ಥ ಆಗಲ್ಲ. ಉತ್ತರ ಭಾರತದಲ್ಲೇ ಬರುವ ರಾಮ ಮಂದಿರ ಅವ್ರಿಗೆ ಬೇಡ, ಉತ್ತರ ಭಾರತದಲ್ಲೇ ನಡೆದಂಥ ಇನ್ಯಾವುದೋ ಒಂದು ಇದು ಪುರಾಣದ ಕಥೆ ಇದ್ದರೆ ಬೇಡ ಅವರಿಗೆ. ಬೈಕ್ ಓಡಾಡೋದು ಚೋಳ ರಾಜನ ಕಾಲದನ್ನು ಈಗ ಹಿಡ್ಕೊಂಡು ಹೋಗಿ ಆ ಸೆಷನ್ನಲ್ಲಿ ಅದನ್ನು ಇಟ್ಟಾಗ 2 ಸೆಷನ್ ಮಾಡಾಗೋಗಿದೆ. ಇನ್ನೂ ಬಿಡ್ತಿಲ್ಲ. ಏನು ಕತ್ತೆ ಕಾಯ್ತಿದ್ರ? 2 ಸೆಷನ್ ನಿದ್ದೆ ಹೊಡಿತಿದ್ರ ಎಲ್ಲರೂ? ರಾಜ ಅದು ಇದು ಅನ್ಕೊಂಡು ಬುರುಡೆ ಬಿಡ್ಕತ್ತಾರೆ ಸುಮ್ಮನೆ. ಇದು ನಿಜವಾದ ಉತ್ತರ ಭಾರತೀಯರ ಅಸಹನೆ ದಕ್ಷಿಣ ಭಾರತೀಯರ ಮೇಲೆ. ಅವತ್ತು ಡಿ ಕೆ ಸುರೇಶ್ ಹೇಳಿದ್ದಲ್ಲ, ಇದು ನಿಜವಾದ ಅಸಹನೆ. ನಮ್ಮ ಸಂಸ್ಕೃತಿ, ನಮ್ಮ ಚರಿತ್ರೆ, ನಮ್ಮ ಆಚಾರ ವಿಚಾರಗಳು, ನಮ್ಮ ಹಬ್ಬಗಳು, ನಮ್ಮ ಪದ್ಧತಿಗಳು ಯಾವುದನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ತಾಕತ್ತಿಲ್ಲದೆ ಇರೋರು ಬಂದು ನಮಗೆ ಹೇಳಕ್ಕೆ ಬರ್ತಾರೆ ಇಲ್ಲಿ ಸುಮ್ಮನೆ. ಅದಕ್ಕೆ ಕೇಳಿದ್ದು ನಾನು, ಅಶೋಕ್ ಚಕ್ರ ನಾವು ಬೇಡ ಅಂದ್ರೆ ಏನು ಮಾಡ್ತೀರಿ? ನಮ್ಗೆ ಉತ್ತರ ದಕ್ಷಿಣ ಭಾರತದವ್ರು ನಮ್ಗೆ ಸಂಬಂಧ ಇಲ್ಲ ಅಂತಾರಪ್ಪ, ಆಗ ಅನ್ನೋಕ್ಕಾಗತ್ತಾ?